ಕಂಡವರ ಮಾತುಗಳ ನಂಬದಿರು ಎಂದಿಗೂ. ಕೆಂಡವದು ಸುಡಬಹುದು ನಂಟುಗಳನೇಕ. ತುಂಡರಿಸಿ ಬಂಧಗಳ ಬದುಕು ಬರಡಾಗುತ್ತಲಿ. ಹಿಂಡನನುಸರಿಸದಿರು ರಾಜಕುವರಿ. ಇದು ನನ್ನದೇ ಮುಕ್ತಕದ ಸಾಲುಗಳು. ಹೌದು, ಅವರಿವರ ಮಾತುಗಳನ್ನು ಕೇಳಿ ಕೆಡದವರು ಯಾರಿದ್ದಾರೆ ಹೇಳಿ? ಒಮ್ಮೆ 3 ಕಾಡು ಕೋಣಗಳು ಬಹಳ ಆತ್ಮೀಯ ಗೆಳೆಯರಾಗಿದ್ದವು. ಯಾವಾಗಲೂ ಜೊತೆಯಾಗಿಯೇ ಸಾಗುತ್ತಿದ್ದವು. ಇದನ್ನು ಕಂಡ ಸಿಂಹಕ್ಕೆ ಇವುಗಳನ್ನು ಹಿಡಿದು ತಿನ್ನಬೇಕೆಂಬ ಆಸೆಯಾಯಿತು. ಹಾಗಾಗಿ ಒಂದು ದಿನ ಇವುಗಳ ಮೇಲೆ ಎರಗಿದಾಗ 3 ಕಾಡು ಕೋಣಗಳು ದಾಳಿ ಮಾಡಿ ಸಿಂಹ ಗಾಯಗೊಂಡಿತ್ತು. ಹಾಗಾಗಿ ಅದು ಯೋಚಿಸಿತು, ಇವುಗಳು ಜೊತೆಯಾಗಿದ್ದರೆ ನನ್ನ ಕಾರ್ಯ ಸಾಧನೆಯಾಗುವುದಿಲ್ಲ, ಹೇಗಾದರೂ ಮಾಡಿ ಇವುಗಳನ್ನು ಬೇರೆ ಮಾಡಬೇಕು ಎಂದು ಯೋಚಿಸಿ ಒಂದು ಕುತಂತ್ರವನ್ನು ಮಾಡಿತು. ಅದೇನೆಂದರೆ, ನಿನ್ನ ಗೆಳೆಯ ಬಹಳ ಸ್ವಾರ್ಥಿ. ನೀವು ಮೇಯಲು ಹೋಗುವ ಮೊದಲು ನಿಮಗೆ ಸಾಕಷ್ಟು ನೀರನ್ನು ಕುಡಿಸಿ ನಿಮ್ಮ ಪಾಲಿನ ಆಹಾರವನ್ನು ಅವನೇ ತಿನ್ನುತ್ತಾನೆ ಅನ್ನುವ ಸುಳ್ಳು ಸುದ್ದಿಯನ್ನು 3 ಕೋಣಗಳಿಗೂ ತಲುಪಿಸಿತು. ಇದನ್ನು ಕಣ್ಣು ಮುಚ್ಚಿ ನಂಬಿದ ಕೋಣಗಳು ಪರಸ್ಪರ ಕಿತ್ತಾಡಿ ಜಗಳವಾಡಿ ಬೇರಾದವು. ಇದೇ ಸಮಯವನ್ನು ಕಾಯುತ್ತಿದ್ದ ಸಿಂಹ 3 ಕೋಣಗಳನ್ನು ಬೇರೆ ಬೇರೆಯಾಗಿ ಬೇಟೆಯಾಡಿ ಹಿಡಿದು ತಿಂದಿತು. ಸ್ನೇಹಿತರೆ, ನಾವು ಹೀಗೆಯೇ ಅವರಿವರ ಮಾತುಗಳನ್ನು ಕೇಳಿ ಅದೆಷ್ಟು ತೊಂದರೆಗಳನ್ನು ಅನುಭವಿಸಿರುತ್ತೇವೆ ಅಲ್ಲವೇ? ಬೇರೆಯವರ ಕುರಿತು ನಮ್ಮಲ್ಲಿ ಬಂದು ಹೇಳುವವರ ಬಗ್ಗೆ ನನಗೆ ಯಾವುದೇ ಅಭಿಪ್ರಾಯವಿಲ್ಲ, ಏಕೆಂದರೆ ಅದವರ ಸ್ವಭಾವ ಮತ್ತು ನಾವದನ್ನು ಬದಲಿಸಲಾಗದು. ಆದರೆ ಬೇರೆಯವರ ಮಾತುಗಳನ್ನು ಕೇಳಿ ತಮ್ಮ ಸ್ವಂತ ಬುದ್ಧಿಯನ್ನು ಅಡವಿಟ್ಟವರಂತೆ ನಮ್ಮ ಅಭಿಪ್ರಾಯವನ್ನು ಬದಲಿಸಿಕೊಳ್ಳುವವರ ಬಗ್ಗೆ ನೋವಿದೆ. ಹಾಗಾಗಿ ಯಾರೇನೇ ಹೇಳಿದರೂ ಅದನ್ನು ಕಣ್ಣು ಮುಚ್ಚಿ ನಂಬದೆ, ಅದಕ್ಕನುಗುಣವಾಗಿ ನಮ್ಮ ಅಭಿಪ್ರಾಯವನ್ನು ಬದಲಿಸಿಕೊಳ್ಳದೆ ವಿವೇಕದಿಂದ ವರ್ತಿಸಿದ್ದೇ ಆದರೆ ಈ ಬದುಕೇ ಬಂಗಾರ. ಧನ್ಯವಾದಗಳು.